ನೆಕ್ಸ್ಟ್ ತುಲಾ ರಾಶಿ ಬಗ್ಗೆ ಮಾತಾಡೋಣ. ತುಲಾ ರಾಶಿ ಮಾಲೀಕರು ಬಂದು ಶುಕ್ರರು, ವೀನಸ್, ರೈಟ್. ನೀವು ಅವ್ರದ್ದು ಸೈನ್ ನೋಡಿದ್ರೆ ತಕ್ಕಡಿ. ಸೊ ತಕ್ಕಡಿ ಅಂತ ಅಂದ್ಕೊಂಡ್ರೆ ನಾವು ನಮ್ಮ ಕಾನೂನಿನ ನ್ಯಾಯ ದೇವತೆ, ರೈಟ್. ಅವರು ತಕ್ಕಡಿಯನ್ನು ಹಿಡ್ಕೊಂಡಿರ್ತಾರೆ. ಬಟ್ ಅವ್ರು ಬ್ಲೈಂಡ್ ಫೋಲ್ಡೆಡ್, ಒಂದು ಕಪ್ಪು ಬಟ್ಟೆ ಅವ್ರ ಕಣ್ಣು ಮೇಲೆ ಹಾಕ್ಕೊಂಡಿರ್ತಾರೆ. ಕಾರಣ ಬಂದು ಅವರಿಗೆ ಕಣ್ಣು ಕಾಣಿಸೋದಿಲ್ಲ ಅಂತಲ್ಲ, ಅವರು ಡಿಸ್ಕ್ರಿಮಿನೇಟ್ ಮಾಡೋದಿಲ್ಲ. ಹಣವಂತರಿಗೆ, ಹಣ ಇಲ್ದಿರೋರಿಗೆ, ಕಪ್ಪಗಿದಾರ, ಬೆಳ್ಳಗಿದಾರ, ಟಾಲ್ ಇದ್ದಾರ, ಶಾರ್ಟ್ ಇದ್ದಾರ, ಇನ್ಫ್ಲುಯೆನ್ಸ್ಡ್ ಇದ್ದಾರ ಇಲ್ವಾ, ಅವ್ರು ಯಾವ ಕಾರಲ್ಲಿ ಬಂದರು ಅದು ಏನೂ ಸಂಬಂಧ ಇಲ್ಲ. ನಮ್ಮ ನ್ಯಾಯ ದೇವತೆಗೆ ಅವರಿಗೆ ಎಲ್ಲರೂ ಸಮ. ಆ್ಯಂಡ್ ಜಡ್ಜ್ಮೆಂಟ್ ಕೊಡುವಾಗ ಫೇರ್ ಜಡ್ಜ್ಮೆಂಟ್ ಕೊಡಬೇಕನ್ನೋ ಉದ್ದೇಶದಿಂದ ಆ ತಕ್ಕಡಿ ಇಟ್ಕೊಂಡು ಇರೋದು. ಸೊ ತುಲಾ ರಾಶಿಯವರು ಹಾಗೆ, ಅವರೊಬ್ಬರನ್ನು ನೋಡಿದ್ರೆ ಜಡ್ಜ್ ಮಾಡೋದಿಲ್ಲ ಅವರನ್ನು, ರೈಟ್. ಅವ್ರು ಯಾವ ರೀತಿ ಇದ್ದಾರೋ ಆ ರೀತಿಯೇ ಆಕ್ಸೆಪ್ಟ್ ಮಾಡ್ಕೋತಾರೆ. ಬಟ್ ನೀವು ಅವ್ರ ಹತ್ರ ಹೇಗಿದ್ದೀರೋ ಅವರು ನಿಮ್ಮ ಹತ್ರ ಹಾಗೇ ಇರ್ತಾರೆ, ರೈಟ್. ಆ್ಯಂಡ್ ತಕ್ಕಡಿ ಅಂದರೆ ಏನು, ಬ್ಯಾಲೆನ್ಸರ್ ಅಲ್ವಾ. ಸೊ ಎಲ್ಲ ರೀತಿಯಲ್ಲಿ ಅವರ ಲೈಫನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಅವ್ರಿಗೆ ಇರುತ್ತೆ. ಕೆಲಸ, ದುಡ್ಡು ಚೆನ್ನಾಗಿ ಅರ್ನ್ ಮಾಡಬೇಕು. ಸೊ ಒಂದು ಸರಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಂದಮೇಲೆ ರಿಲೇಷನ್ಶಿಪ್ ಕೂಡ ಅವ್ರಿಗೆ ಬಹಳ ಮುಖ್ಯ ಆಗುತ್ತೆ. ಸೊ ಅದು ಬೇಕು ಅವರಿಗೆ. ಮನಿ ಆ್ಯಂಡ್ ರಿಲೇಷನ್ಶಿಪ್ ಆದಮೇಲೆ ನೆಕ್ಸ್ಟು ಹೆಲ್ತ್ ಬೇಕಾಗತ್ತೆ. ಅದು ಮೂರು ಇದ್ದರೆ ಸ್ಪಿರಿಚುವಾಲಿಟಿ. ಹೀಗೆ ಎಲ್ಲವನ್ನು ಅಳವಡಿಸ್ಕೊಂಡು ಒಂದು ಬ್ಯಾಲೆನ್ಸ್ಡ್ ಲೈಫ್ ಅಂತ ಇರಬೇಕಂತ ಅವ್ರಿಗೆ ಇರುತ್ತೆ ತುಲಾ ರಾಶಿಯವ್ರಿಗೆ. ಆ್ಯಂಡ್ ಇವರ ಮಾಲೀಕರು, ತುಲಾ ರಾಶಿ ಕೂಡ ಮಾಲೀಕರು ಶುಕ್ರರು. ಸೊ ಲಕ್ಸುರಿ ಅನ್ನೋ ಲಕ್ಸುರಿ ಇಷ್ಟ ಆಗುತ್ತೆ ಅವ್ರಿಗೂ ಸಹ, ರೈಟ್. ಅವರು ಟಿಪ್ ಟಾಪ್ ಆಗಿರ್ತಾರೆ ನೋಡಲಿಕ್ಕೆ, ರೈಟ್. ಎಲ್ಲ ಒಳ್ಳೆ ಬಟ್ಟೆ, ಸೆಂಟು ಎಲ್ಲ ಹಾಕ್ಕೊಂಡು, ರೈಟ್. ಅವ್ರ ಹತ್ರ ಏನಿದೆಯೋ ಇಲ್ವೋ ಅದು ಬೇರೆ, ನೋಡೋದಕ್ಕೆ ಟಿಪ್ ಟಾಪ್ ಆಗಿರ್ತಾರೆ. ಬಿಕಾಸ್ ಶುಕ್ರರು ಲಕ್ಸುರಿ, ಇಟ್ಸ್ ಅ ಪ್ಲಾನೆಟ್ ಆಫ್ ಲಕ್ಸುರಿ.